ಬೈಲಹೊಂಗಲ ತಾಲೂಕಿನ ಬೂದಿಹಾಳ ಗ್ರಾಮದಲ್ಲಿ ಶ್ರೀ ತಳದಮ್ಮ ದೇವಿ ಜಾತ್ರಾ ಮಹೋತ್ಸವ ಪಲ್ಲಕ್ಕಿ ಉತ್ಸವ ವಿಜೃಂಭಣೆಯಿಂದ ಜರುಗಿತು. ತಳದಮ್ಮ ದೇವಿ ದೇವಸ್ಥಾನದಿಂದ ಆರಂಭವಾದ ಪಲ್ಲಕ್ಕಿ ಮೆರವಣಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಗ್ರಾಮದ ಪ್ರಮುಖ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಭಕ್ತರು ತಮ್ಮ ಭಕ್ತಿ ಭಾವವನ್ನು ಸಮರ್ಪಿಸಿದರು. ವಾದ್ಯ ಮೇಳದೊಂದಿಗೆ ಸುಮಂಗಲಿಯರು ಕುಂಭ ಮೇಳದೊಂದಿಗೆ ಬಿಸಿಲನ್ನು ಲೆಕ್ಕಿಸದೆ ಬರಿಗಾಲಿನಿಂದ ಮೆರವಣಿಗೆ ಉದ್ದಕ್ಕೂ ಸಂಚರಿಸಿದ್ದು ವಿಶೇಷವಾಗಿತ್ತು. ಆದಿಶಕ್ತಿ ತಳದಮ್ಮ ದೇವಿಯನ್ನು ಗ್ರಾಮಸ್ಥರು ಅನಾದಿ ಕಾಲದಿಂದಲೂ ಪೂಜಿಸುತ್ತಿದ್ದು, ಮದುವೆ ಹಾಗೂ ಇತರೆ ಹಬ್ಬ ಹರಿದಿನ ಶುಭ ಕಾರ್ಯಗಳಲ್ಲಿ ದೇವಿಯ ದರ್ಶನ ಪಡೆದು ಜನ ಪಾವನರಾಗುತ್ತಾರೆ. ಹಾಗೂ ಇದೇ ಸಂದರ್ಭದಲ್ಲಿ ದೇವಿಗೆ ಉಡಿ ತುಂಬುವುದರೊಂದಿಗೆ ಮಹಾಪ್ರಸಾದವು ಕೂಡ ನಡೆಯಿತು. ಹಾಗೂ ಮಹಾಪ್ರಸಾದ ಸೇವಾದಾನಿಗಳಾದ ಜೆಡಿಎಸ್ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರಾದ ಶ್ರೀ ಸುನೀಲ್ ವರ್ಣೇಕರ್ ಅವರನ್ನು ಜಾತ್ರಾ ಕಮಿಟಿಯ ಪರವಾಗಿ ಸತ್ಕರಿಸಲಾಯಿತು. ಹಾಗೂ ಇದೇ ಸಂದರ್ಭದಲ್ಲಿ ಜನಕರಾಜ್ ಪಾಟೀಲ್, ಬಸಪ್ಪ ಚಚಡಿ, ನಾಗಯ್ಯ ಸೀಗಳಿಮಠ್, ಮೈಲಪ್ಪ ಮಾದರ್, ಬಸವರಾಜ್ ವಾರಿ, ಸಿದ್ಧಲಿಂಗೇಶ್ವರ್ ಕೌದಿ, ರುಸ್ತುಮ್ ಹುಲ್ಗೋರ್, ಶಿವಾನಂದ್ ಸಂಬೋಜಿ ಹಾಗೂ ಗ್ರಾಮದ ಯುವಕರು ಹಿರಿಯರು ಭಾಗಿಯಾಗಿದ್ದರು. ಒಂದು ಭಕ್ತಾದಿಗಳನ್ನ ಈ ಒಂದು ಜಾತ್ರೆಗೆ ಆಮಂತ್ರಿಸಿ ಅವರು ಕೊಟ್ಟಂತ ಭಕ್ತಿ ಕಾಣಿಕೆಯನ್ನ ದೇವಿಗೆ ಸಮರ್ಪಿಸಿ ಬಹಳ ವಿಜೃಂಭಣೆಯಿಂದ ಜಾತ್ರೆಯನ್ನು ಮಾಡಿದ್ರು. ಯಾಕೆ ಮಾತನ್ನ ಹೇಳಿದ್ರು ಅಂತಂದ್ರೆ, ಇವತ್ತು ನಮ್ಮ ಆತ್ಮೀಯರು ಹಾಗೂ ನಮ್ಮ ಗ್ರಾಮದ ಒಂದು ಸಮಾಜ ಸೇವಕರು ಅಂತೇಳಿ ನಾವು ಕರಿಬೇಕು ಅಂತಹ ಸುನೀಲ್ ವರ್ಣೇಕರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಮತ್ತು ಅವರ ಜೊತೆ ಬಂದಂತ ಇನ್ನು ಈರುವರು ಸಂಗಡಿಗರಿಗೂ ಹಾಗೂ ನಮ್ಮೂರಿನ ಗೌಡರಿಗೂ ಕೂಡ ಇಲ್ಲಿ ಸ್ವಾಗತವನ್ನು ಬಯಸಿಕೊಳ್ತಾ, ನಮ್ಮ ಭಾಗದ ಏನ್ ಬೇಕು ಕೇಳ್ರಿ ಅಂತ ಒಂದು ಮಾತು ಹೇಳಿದ್ರು ಅವರು. ಇದನ್ನ ಕೊಡ್ತೀನಿ ಅಂತ ಹೇಳಿಲ್ಲ, ನಿಮಗೆ ಏನ್ ಬೇಕು ಅದನ್ನ ಕೇಳ್ರಿ ಅಂತೆ. ಅಲ್ಲಿ ಧ್ವಜಸ್ತಂಭಕ್ಕೂ ಕೂಡ ಬಹುಶಃ 50,000 ರೂಪಾಯಿಗಳನ್ನ, ಆ ನಂತರ ನಮ್ಮ ಪ್ರಾಥಮಿಕ ಶಾಲೆಗೂ ಕೂಡ 50,000 ರೂಪಾಯಿ ಧ್ವಜಸ್ತಂಭವನ್ನ, ಅದಕ್ಕಿಂತ ಮೊದಲು ಅವರು ಫಸ್ಟ್ ಇಲ್ಲಿ ಅಂಗಡಿ ಹಾಕಿದಾಗ ಸ್ಕೂಲ್ಗೆ ಒಂದು ಗ್ಯಾಸನ್ನು ಕೂಡ ಅವರು ಕೊಡಿಸಿದ್ರು. ಈಗ ಪ್ರತಿ ವರ್ಷ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನ ಪಡೆದಂತ ವಿದ್ಯಾರ್ಥಿಗಳಿಗೆ ನಗದು ರೂಪದ ಹಣವನ್ನ ಮತ್ತು ಸನ್ಮಾನವನ್ನ ಆ ಮಕ್ಕಳಿಗೆ ಕೊಟ್ರೆ ಇನ್ನೂ ಕೂಡ ಅವು ತಮ್ಮ ಮುಂದಿನ ಶೈಕ್ಷಣಿಕ ಜೀವನಕ್ಕೆ ಅನುಕೂಲ ಆಗಲಿ ಅನ್ನುವಂತ ಉದ್ದೇಶಕ್ಕಾಗಿ ನಮ್ಮ ಗ್ರಾಮಕ್ಕೆ ಸಾಕಷ್ಟು ಕೊಡುಗೆಯನ್ನ ನೀಡಿದ್ದಾರೆ. ಮತ್ತು ಬೆಳಗಾವಿ ಜಿಲ್ಲೆಯ ಜಾತ್ಯತೀತ ಜನತಾದಳದ ಯುವ ಘಟಕದ ಅಧ್ಯಕ್ಷರು, ಬಂಗಾರ ಅಂಗಡಿಯ ಮಾಲೀಕರು, ಬಹುಶಃ ಬಂಗಾರ ಅಂಗಡಿಯ ಮಾಲೀಕರಿಗಿಂತ ಬಂಗಾರದ ಮನಸ್ಸನ್ನ ಹೊಂದಿದವರು. ಯಾಕೆ ಮಾತನ್ನ ಹೇಳಿದೆ ಅಂತಂದ್ರೆ, ನಮ್ಮಲ್ಲಿ ಅವ್ರು ಕೊಟ್ಟರು ಅಂತ ಅವ್ರನ್ನ ಹೊಗಳತ್ತಿಲ್ಲ. ನಮ್ಮ ಭಾಗದಲ್ಲಿ ಪ್ರತಿಯೊಂದು ಕಾರ್ಯಕ್ರಮವಾದ್ರೂ ಕೂಡ ತಮಗೆ ಏನ್ ಸಾಧ್ಯವೋ ಆ ಎಲ್ಲ ದೇಣಿಗೆಯನ್ನ ಇಂಥ ಒಳ್ಳೆಯ ಕೆಲಸಕ್ಕೆ ಕೊಡಮಾಡ್ತಾ ಬಂದಿದ್ದಾರೆ. ಆ ಭಗವಂತನು ಕೂಡ ಅವರಿಗೆ ಕೊಡುವಂತ ಶಕ್ತಿ, ಇಡೀ ಮಹಾಪ್ರಸಾದದ ಸಂಪೂರ್ಣವಾಗಿರುವಂತ ಖರ್ಚನ್ನ ನಮ್ಮ ದೇವಿಗೆ ಸಮರ್ಪಣೆ ಮಾಡಿ ಈ ಒಂದು ಜಾತ್ರೆ ನಡೆಯಲು ಬಹಳಷ್ಟು ಸಹಕಾರವನ್ನು ನೀಡಿದ್ದಾರೆ. ಅದಕ್ಕಾಗಿ ಮತ್ತೊಮ್ಮೆ ನಮ್ಮ ಊರಿನ ಎಲ್ಲಾ ಗ್ರಾಮಸ್ಥರ ಪರವಾಗಿ ಮಾನ್ಯ ಸುನೀಲನ್ನ ವರ್ಣೇಕರ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳಕ ನಾನು ಇಷ್ಟಪಡ್ತೀನಿ. ಇನ್ನು ಹೆಚ್ಚಿನ ಕೊಡುಗೆಯನ್ನ ನೀಡುವಂತ ಶಕ್ತಿಯನ್ನ ಆ ದೇವಿ ಅವರಿಗೆ ನೀಡ್ಲಿ ಅಂತ ಹೇಳಿ ಆ ದೇವಿಯಲ್ಲಿ ನಾನು ಪ್ರಾರ್ಥನೆಯನ್ನ ಮಾಡ್ತಾ, ಬಹುಶಃ ನಾವು ಮೊನ್ನೆ ಪ್ರತಿಯೊಂದು ಮನೆಗೆ ಆರತಿಯನ್ನ ತೆಗೆದುಕೊಂಡು ಬಂದು ಆಂತರ ಪ್ರತಿಯೊಂದು ಹೆಣ್ಮಕ್ಳು ಕೂಡ ನಮ್ಮಲ್ಲಿ ಒಂದು ಪದ್ಧತಿ, ತಳದಮ್ಮ ದೇವಿಗೆ ಉಡಿಯನ್ನ ತುಂಬೋದು. ಸಾಕಷ್ಟು ಜನ ಇತ್ತು. ಅದಕ್ಕಾಗಿ ಅವಾಗ ನೀವು ಬನ್ನಿ ಅಂತ ಹೇಳಿ ಅವರಿಗೆ ಆಮಂತ್ರಣವನ್ನ ಕೊಟ್ಟಿದ್ದು. ನಮ್ಮ 3 ಕಾರ್ಯಕ್ರಮ ಅಷ್ಟೇ ಅಲ್ಲ, ಅವ್ರು ಬಹುಶಃ ದಿನದ ಈ ಹಗಲು ಮತ್ತು ರಾತ್ರಿ ಬರೀ ಕಾರ್ಯಕ್ರಮದೊಳಗೆ ಬಿಜಿ ಇರ್ತಾರೆ. ಯಾಕಂತಂದ್ರೆ ಅವ್ರ ಈ ಭಾಗದೊಳಗೆ ಬಹಳಷ್ಟು ಒಳ್ಳೆ ಕೆಲಸ ಮಾಡ್ತಾರ ಅನ್ನಂತಲೇ ನಮ್ಮ ಹಾಗೆ ಎಲ್ಲರೂ ಕೂಡ ಅವ್ರನ್ನ ಕರೆದು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಆಮಂತ್ರಣ ಮಾಡ್ತಾರೆ. ಅವ್ರು ಅಲ್ಲೇ ಅನ್ನಕ ಮನಸ್ಸು ಬರೋದಿಲ್ಲ. ಅದಕ್ಕಾಗಿ ಅದೇ ಆ ಒಂದು ಬಿಡುವಿಲ್ಲದ ಕಾರ್ಯಕ್ರಮದಲ್ಲಿಯೂ ಕೂಡ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಸುನೀಲ್ ವರ್ಣೇಕರ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಅವರು ಒಂದು 2 ಮಾತುಗಳು. ವೇದಿಕೆ ಮೇಲೆ ಆಸೀನರಾದಂತ ಗೌಡರಿಗೂ, ಅದೇ ರೀತಿಯಾಗಿ ನನ್ನ ಸಹೋದರರಿಗೂ ಹಾಗೂ ನನ್ನ ಆತ್ಮೀಯ ಸಿದ್ದಣ್ಣಗರು, ಸ್ತುಮ್ಮನವರಿಗೂ ಎಲ್ಲರಿಗೂ ನನ್ನ ಅಭಿನಂದನೆಗಳು. ಅದೇ ರೀತಿಯಾಗಿ ಜಾತ್ರೆ ಕಾರ್ಯಕ್ರಮ ಇತ್ತು. ಅದರ ಸಂಬಂಧ ನಮ್ಮದು ಬೂದ್ಯಾಳ, ನಮ್ದು ಬೆಳವಡಿ, ದೊಡವಾಡ ಅನ್ನಂಗಿಲ್ಲ.
ಬೂದ್ಯಾಳ ಅಂದ್ರೆ ನಮ್ದು ಅಂಗಡಿ ಅಂದ್ರೆ ತವ್ರ ಮನಿ ಇದ್ದಂಗೆ ಆಗ್ಬಿಟ್ಟೈತಿ. ಯಾಕಪ್ಪ ಅಂದ್ರೆ ಪ್ರತಿಯೊಬ್ಬರು ನಮ್ಮ ಅಂಗಡಿ ಬಗ್ಗೆ ಒಂದು ಅತ್ಯುತ್ತಮವಾದ ಕಾಳಜಿ ಐತಿ. ಒಂದೊಂದು ಮನಿ ಒಳಗೆ ನಡ್ಕೊಂತಾರ. ಅದೇ ರೀತಿಯಾಗಿ ಒಂದು ಕರೆ ಮಾಡಿ ಹಿಂಗ ಜಾತ್ರೆ ಸಂಬಂಧ ನಮ್ಗೆ ಸ್ವಲ್ಪ ಏನ್ ಅನುಕೂಲ ಮಾಡ್ರಿ ಅಂತ ಇಷ್ಟ ಅಂತ ಏನ್ ಅನ್ಲಿಲ್ಲ. ಆದ್ರೂ ಒಂದೇನೋ ಬೂದ್ಯಾಳನಾಗ ನಮ್ಗೊಂದು ಅತಿ ಕಾಳಜಿ ಇರೋ ಕಾರಣ ನೀವೇನ್ ಹೇಳ್ತೀರಿ ಅದನ್ನ ಕೊಡಿಸ್ತೇನಪ್ಪ ಅನ್ಕೊಳ್ಳೆ ಆಯ್ತು ಹಿಂಗ್ ಸಂತಿ ಕೊಡಿಸ್ರಿ ಅಂದ್ರು. ಅದೇ ರೀತಿಯಾಗಿ ನಾವು ಅವತ್ತಿನ ಅನ್ನಪ್ರಸಾದದೆಲ್ಲ ಕಾರ್ಯಕ್ರಮ ನೋಡ್ಕೊಂಡ್ವಿ. ಅದೇ ರೀತಿಯಾಗಿ ಎಲ್ಲಾ ತರದಿಂದ ಒಂದು ಅನುಕೂಲ ಮಾಡಿನಾಗೆ ಅಂದ್ರು ಇಲ್ಲ ಹಿಂಗ್ ಜಾತ್ರೆಗೆ ಯಾವ್ದೋ ಕಾರಣಕ್ಕೂ ಬರ್ಬೇಕಂತಂದ್ ಅವ್ರು ಕೇಳ್ಕೊಂಡ್ರು. ಆದ್ರ ಯಾವ್ದೋ ಒಂದು ಅನಾನುಕೂಲದಿಂದ ನಮ್ಗೆ ಬರ್ಲಿಕ್ಕೆ ಆಗಲಿಲ್ಲ. ಅದೇ ರೀತಿಯಾಗಿ ಇವತ್ತು ಒಂದು ಅವಕಾಶ ಸಿಕ್ತ ಈ ತಳದಮ್ಮ ದೇವಿ ಆಶೀರ್ವಾದ ಪಡೆಯೋಕ, ಅದೇ ರೀತಿ ಹಿರಿಯರ ಆಶೀರ್ವಾದ ಪಡೆಯೋಕ ಒಂದ್ ನನಗ ಅವಕಾಶ ಸಿಕ್ಕ ಕಾರಣ ಇವತ್ತೊಂದು ಗ್ರಾಮಕ್ಕೆ ಬಂದೇನಿ. ಬಂದ್ಮೇಲೆ ಎಲ್ಲಾರು ಒಂದು ಗುರು ಹಿರಿಯರಾಗ್ಲಿ ಒಂದು ಅತ್ಯುತ್ತಮವಾದ ಒಂದು ವೆಲ್ಕಮ್ ಮಾಡ್ಕೊಂಡು ಎಲ್ಲರೂ ಒಂದು ಅತ್ಯುತ್ತಮ ಆಶೀರ್ವಾದವನ್ನು ಮಾಡಿ ನನಗ ಈ ಮುಂದಿನ ದಿನಮಾನದಲ್ಲಿ ಒಂದು ಬೆಳ್ಯಾಕ ಒಂದು ಬಹಳ ಅನುಕೂಲ ಮಾಡಿಕೊಟ್ಟಾರ. ಬೂದ್ಯಾಳ ಅಂತಲ್ಲ, ಸುತ್ತಮುತ್ತಲು ಎಲ್ಲಾ ಗ್ರಾಮದವರು ಒಂದು ಅನುಕೂಲ ಮಾಡಿಕೊಟ್ಟಾರ. ಬೂದ್ಯಾಳದವ್ರು ಪ್ರತಿಯೊಬ್ರು ಪ್ರತಿಯೊಂದು ಮನೆಯೊಳಗೂ ಸುನಿಲ್ ಯಾರಪ್ಪ ಅಂದ್ರ ಎಲ್ಲರಿಗೂ ಗೊತ್ತೈತಿ, ಎಲ್ಲಾರು ಅಷ್ಟು ಕಾಳಜಿನೂ ಮಾಡ್ತಾರ. ಅದೇ ರೀತಿಯಾಗಿ ಏನೋ ಬೂದ್ಯಾಳಕ್ ಏನೋ ಒಂದು ಸಮಾಜ ಸೇವೆ ಏನೋ ಇರ್ಲಿ ಇವತ್ತು ಸಣ್ಣ ಪ್ರಮಾಣ ಮಾಡಿದ್ದೀನಿ. ಮುಂದ್ ದಿನಮಾನಗಳೊಳಗೆ ನನಗೆ ಇನ್ನೂ ದೇವ್ರ ಹೆಚ್ಚಿನ ಆಶೀರ್ವಾದ ಕೊಟ್ಟಪ್ಪ ಅಂದ್ರ ಅತ್ಯುತ್ತಮವಾಗಿ ಒಂದು ಕರ್ನಾಟಕದ ಹೆಸರಾಗುವಂತ ಒಂದು ಬೂದ್ಯಾಳ ಗ್ರಾಮಕ್ಕಾಗ್ಲಿ ಸುತ್ತಮುತ್ತಲು ಹಳ್ಳಿಗಾಗ್ಲಿ ಎಲ್ಲರಿಗೂ ಒಂದು ಅನುಕೂಲ ನಾ ಮಾಡ್ತೇನೆ. ಅಷ್ಟಪ್ಪ ಅಂದ್ರೆ ₹1 ಒಳಗ ನಾ ದುಡಿದ್ರ ಒಂದ್ 4 ಆದ್ರೂ ಸಮಾಜ ಸೇವೆಗೆ ನಾ ಮೀಸಲಿಡ್ತೇನೆ ಅಂತಂದ ಇವತ್ತು ತಳದಮ್ಮನ ಗುಡಿ ಒಳಗ ನಾನು ವಚನ ಕೊಡ್ತೇನೆ. ಯಾಕಂದ್ರ ದುಡಿತಾ ಇದ್ದ ಮೇಲೆ ನಾವು ₹1 ಒಳಗ 4 ಏನಾದ್ರು ದಾನ ಧರ್ಮ ನಾವು ಮಾಡಲೇ ನಾವೇನ ಜೀವನ ಮಾಡಿದ್ದ ಕರೆ ಆದ್ರ ಆ ನಿಜ ಜೀವನ ಒಳಗ ಮನುಷ್ಯ ಹುಟ್ಟಿದ್ದು ವ್ಯರ್ಥ ಅಂತ ಇದ್ದಂಗ. ಯಾಕಂದ್ರ ಈಗ ನೋಡ್ಬೋದು ಎಂತೆಂತ ಬಡವರು ಕೂಡ ಒಂದು ತಾಯಿಗೆ ಏನೋ ಒಂದು ಕುಗ್ಮ ಆಗ್ಲಿ ಭಂಡಾರಲ್ಲಿ ಒಂದು ಸೀರೆ ಆಗ್ಲಿ ಏನೋ ಒಂದು ಉಡಿ ತುಂಬೋ ಕಾರ್ಯಕ್ರಮ ಆಗ್ಲಿ ಬೇಕಾಂತ ಕಷ್ಟ ಇದ್ರು ಅವ್ರು ಒಂದು ಸಾಲ ಸೂಲ ಮಾಡಿ ಆದ್ರೂ ಒಂದು ದೇವಿ ಜಾತ್ರೆ ಮಾಡ್ತಾರ. ಅಂತ ಇದ್ರೊಳಗ ನಾವು ಕೊಟ್ಟಂತ ಇದ್ರೊಳಗ ನನ್ನ ಕಡೆ ಒಂದು ಅಳಿಲು ಸೇವೆ ಮಾಡೀನಿ ಅನ್ನೋದಕ್ಕಿಂತ ನಾವು ಅಳಿಲು ಸೇವೆ ಏನ್ ಮಾಡ್ತೇವಲ್ಲ ಇಲ್ಲಿ ಏನ್ ಎಲ್ಲಾ ಕಮಿಟಿಯವ್ರು ನಿಂತು ಮಾಡ್ತಾರಲ್ಲ ಅಳಿಲು ಸೇವೆ ಎಲ್ಲಾರು ಮಾಡ್ಬೋದ. ಎಲ್ಲಾ ಜವಾಬ್ದಾರಿ ತಗೊಂಡು ಮಾಡುವಂತ ಒಂದು ಕೆಲಸ ಐತಲ್ಲ ಅದು ದೊಡ್ಡ ಕೆಲಸ ಐತಿ. ಅದ್ರ ಸಮಯ ಎಲ್ಲಾರು ವಿರುದ್ಧಕ್ಕೂ ಮಾಡ್ಬೇಕು. ಎಲ್ಲಾ ತರದ ಏನೋ ಒಂದು ಲೋಪದೇಶ ಆದ್ರೂ ಅನಿಸ್ಕೊಂಡ ಅಂತ ಜವಾಬ್ದಾರಿ ಕೆಲಸನ ಕೇಳಿದ್ನೆ ಮೊನ್ನೆ ಎಲ್ಲಾ ಊರಾಗ ಅಂದ್ರ ಇಲ್ಲ ಮಸ್ತ್ ಜಾತ್ರೆ ನಾನು ಬರ್ಬೇಕನ್ನೋ ಆಸೆ ಇತ್ತು ಕರೆ ಆದ್ ನನ್ನ ಅನಾನುಕೂಲದಿಂದ ಬರಕ್ ಆಗ್ಲಿಲ್ಲ. ಅದೇ ರೀತಿಯಾಗಿ ಎಲ್ಲಾ ಗುರು ಹಿರಿಯರಿಗೂ ಮತ್ತು ಬೂದ್ಯಾಳ ಗ್ರಾಮಸ್ಥರಿಗೂ ನನ್ನ ಕಡೆಯಿಂದ ಒಂದು ದೊಡ್ಡ ಭಕ್ತಿಪೂರ್ವಕವಾದ ನಮನವನ್ನು ಎಲ್ಲಾ ರೀತಿಯಾಗಿ ನಾನು ಒಂದು ಗೌರವವನ್ನು ಕೊಟ್ಟ ನನ್ನ ಒಂದು ಆಶೀರ್ವಾದ ಮಾಡಿದ್ದಕ್ಕ ಪ್ರತಿ ವರ್ಷವೂ ಎಲ್ಲಾರು ಕೂಡ ನನಗೊಂದು ಅತ್ಯುತ್ತಮವಾದ ಒಂದು ಆಶೀರ್ವಾದ ಮಾಡಿ ಮತ್ತೆ ಹೆಚ್ಚಿನೋತ್ತರವಾಗಿ ಬೆಳ್ಯಾಕ ಒಂದು ಅವಕಾಶ ಮಾಡಿಕೊಟ್ರಿ. ಇನ್ನೂ ಹೆಚ್ಚಿನವಾಗಿ ಬೆಳ್ಯಾಕ ಅವಕಾಶ ಮಾಡಿಕೊಡ್ತೀರಿ ನಿಮ್ಮಲ್ಲಿ ನಂಬಿಕೆ ಇಟ್ಕೊಂಡ ನಾನು ಇವತ್ತಿನ ದಿನ ನಿಮ್ಗೆಲ್ಲರಿಗೂ ಮಾತು ಕೊಟ್ಟ ಒಂದು ತಳದಮ್ಮನ ಆಶೀರ್ವಾದ ಅಂತ ಈ ಬೂದ್ಯಾಳ ಏನೋ ಗ್ರಾಮಕ್ಕೆ ಏನೋ ಒಂದು ಸಹಾಯ ನನ್ನ ಕಡೆಯಿಂದ ಎಷ್ಟಾಗುತ್ತಲ್ಲ ಅಷ್ಟು ಮಾಡ್ತಾ ಅಂತ ಹೇಳಿ 11 ಮಾತು ಮುಗಿಸ್ತೇನೆ. ಜೈ